ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಅಕ್ಕಿ ಶಾವಿಗೆ ಹೇಗೆ ಮಾಡೋದು ನೋಡ್ಕೊಂಡು ಬರುವ. ಯಾರಿಗೆಲ್ಲ ಇಷ್ಟ ಅಕ್ಕಿ ಶಾವಿಗೆ, ಅಕ್ಕಿ ನೂಡಲ್ಸ್, ಕುಚಲಕ್ಕಿಯಿಂದ ಮಾಡಿದ ಅಕ್ಕಿ ಶಾವಿಗೆ. ಬಿಳಿ ಅಕ್ಕಿಗಳಲ್ಲಿ ಕೂಡ ಮಾಡ್ತಾರೆ. ಕನ್ನಡದಲ್ಲಿ ಅಕ್ಕಿ ಶಾವಿಗೆ ಅಂತ ಕರೀತಾರೆ. ಮಲಯಾಳಂನಲ್ಲಿ ಇಡಿಯಪ್ಪಂ ಅಂತ ಕೂಡ ಕರೀತಾರೆ. ತುಂಬಾ ರುಚಿಯಾದ ಇದು ಕುಚಲಕ್ಕಿ ಅಥವಾ ಬಿಳಿ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು. ಇದರ ಜೊತೆ ಕಾಯಿ ಹಾಲು ಅಥವಾ ಚಿಕನ್ ಸಾಂಬಾರು ಅದು ಮಿಕ್ಸ್ ತಿನ್ಬೋದು, ಒಳ್ಳೆಯದಾಗ್ತದೆ ಮಿಕ್ಸ್ ಕಾಂಬಿನೇಷನ್. ಜಾಸ್ತಿಯಾಗಿ ಅಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಮಾಡ್ತಾರೆ ಇದನ್ನು. ಆವಾಗ ಕಾಯಿ ಹಾಲು ಜೊತೆ ತಿನ್ನಲಿಕ್ಕೆಲ್ಲ ಒಳ್ಳೆಯದಾಗ್ತದೆ ಇದು. ಇವಾಗಂತೂ ಫಂಕ್ಷನ್ಗಳಲ್ಲೆಲ್ಲ ಮದುವೆ ಊಟಗಳಲ್ಲೆಲ್ಲ ಇರ್ತದೆ ಶಾವಿಗೆ. ಅದು ಮಾತ್ರ ಬಿಳಿ ಶಾವಿಗೆ. ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸಮಯದಲ್ಲಿ ಕರಾವಳಿ ಮನೆಗಳಲ್ಲೆಲ್ಲ ಇದೇ ಹೆಚ್ಚಾಗಿ ಮಾಡುವುದು ಸಂಪ್ರದಾಯ ಆಗಿದೆ. ಇದು ಅಕ್ಕಿ ಉಂಡೆ ಮಾಡಿ ಹಬೆಯಲ್ಲಿ ಬೇಯಿಸಿ, ಮತ್ತು ಇದು ಒತ್ತು ಮಿಷಿನ್ನಲ್ಲಿ ಅದಕ್ಕೆ ಇದು ಅಕ್ಕಿ ಉಂಡೆ ಹಾಕಿ ತಿರುಗಿಸಬೇಕು. ನೋಡಿ ಹೇಗೆ ಮಾಡ್ತಾರೆ ಅಂತ. ಇದು ಹಿಂದಿನ ಕಾಲದಲ್ಲೆಲ್ಲ ಹೀಗೇ ಮಾಡ್ತಾ ಇದ್ದದ್ದು. ಇವಾಗೆಲ್ಲ ತಾಮ್ರದ್ದೆಲ್ಲ ಬಂದಿದೆ, ಸ್ಟೀಲಿದ್ದೆಲ್ಲ ಚಿಕ್ಕದು, ಕೈಯಲ್ಲಿ ಎಲ್ಲ ಜಾಸ್ತಿ ಕಷ್ಟಪಡಬೇಕಂತ ಇಲ್ಲ, ಸುಲಭವಾಗಿ ಮಾಡಲಿಕ್ಕೆಲ್ಲ ಬಂದಿದೆ ಇವಾಗ. ಇದೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಿದ್ದದು. ಇದಕ್ಕೆ ಶಾವಿಗೆ ಮಣೆ ಅಥವಾ ಒತ್ತುವ ಯಂತ್ರ ಅಂತ ಕರಿತೇವೆ. ಇದು ಸಿಹಿ ಮತ್ತು ಖಾರ ಎರಡೂ ರೀತಿಯಲ್ಲಿ ಕೂಡ ತಿನ್ಬೋದು. ಇದಕ್ಕೆ ತೆಂಗಿನಕಾಯಿ, ಏಲಕ್ಕಿ ಇದೆಲ್ಲ ಹಾಕಿ ಪೇರ್ ಅಂತ ಮಾಡ್ತೇವೆ, ಹಾಲಿನೊಂದಿಗೆ ನಾವು ತಿನ್ಬೋದು. ಮತ್ತು ಚಿಕನ್ ಗಸಿ, ಚಿಕನ್ ಸಾರು, ಮೊಟ್ಟೆ ಸಾರು, ಮೀನಿನೊಟ್ಟಿಗೆ ಕೂಡ ತಿಂತಾರೆ ಕೆಲವರೆಲ್ಲ. ಮತ್ತು ತೆಂಗಿನಕಾಯಿ ಚಟ್ನಿ ಮತ್ತು ತರಕಾರಿ ಸಾಂಬಾರು ಜೊತೆ ಕೂಡ ಒಳ್ಳೆಯದಾಗ್ತದೆ. ಮಾಡುವ ವಿಧಾನ ಅಂದರೆ ಅಕ್ಕಿಯನ್ನು ನೆನೆಸಬೇಕು. ನೆನೆ ಇಟ್ಟು ಆಮೇಲೆ ಒಂದು ಗಂಟೆ ಒಂದು 2 ಗಂಟೆ ನೆನೆ ಇಡಬೇಕು. ಆಮೇಲೆ ಅಕ್ಕಿಯನ್ನು ರುಬ್ಬಬೇಕು. ಆಮೇಲೆ ದಪ್ಪ ಹಿಟ್ಟು ತಯಾರಿಸಬೇಕು. ಅದನ್ನು ಉಂಡೆ ಮಾಡಿ ಹಬೆಯಲ್ಲಿ ಬೇಯಿಸಬೇಕು ಒಂದು ಅರ್ಧ ಗಂಟೆ ಆದರೂ. ಆಮೇಲೆ ಅದನ್ನು ತೆಗೆದು ಒತ್ತು ಯಂತ್ರಕ್ಕೆ ಹಾಕಿ ಒತ್ತುದು ಅಷ್ಟೇ. ಮತ್ತು ಸಾಂಬಾರು ಜೊತೆ ಅಥವಾ ಪಾಯಸದ ಜೊತೆ ತಿನ್ನುವುದು. ಅದೇ ಪೇರ್ ಅಂತ ಹೇಳ್ತೇವೆ ತುಳುವಲ್ಲಿ. ತೆಂಗಿನಕಾಯಿಯ ಗಟ್ಟಿ ಹಾಲು. ನೋಡಿ ಹೇಗೆ ಕಾಣ್ತಾ ಉಂಟು ಅಕ್ಕಿ ನೂಡಲ್ಸ್ ಶಾವಿಗೆ ಒತ್ತುವ ಯಂತ್ರ, ಒತ್ತು ಶಾವಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಈ ಒತ್ತು ಶಾವಿಗೆ ಅಥವಾ ಅಕ್ಕಿ ನೂಡಲ್ಸ್ ತಿಂದಿದ್ದೀರಾ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.